ಇನ್ನು ಅದೇ ಧರ್ಮಸ್ಥಳದಲ್ಲಿ ಮರುಶೋಧದ ವೇಳೆ ಬುರುಡೆಗಳು ಪತ್ತೆಯಾಗಿದೆ. ಇದುವೇ ಅಣ್ಣಪ್ಪ ಸ್ವಾಮಿಯ ಶಕ್ತಿ, ಇದುವೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಶಕ್ತಿ. ಇದು ದೈವ ಶಕ್ತಿಯ ಪರಿಣಾಮ ಅಲ್ಲದೆ ಬೇರೇನೂ ಅಲ್ಲ. ಈ ಆಧ್ಯಾತ್ಮಿಕ ಸಾಲುಗಳನ್ನು ನಾವು ಹೇಳುತ್ತಿಲ್ಲ, ಇದನ್ನ ಭಗವಂತನೇ ಮಾಡಿಸಿದ್ದು, ಯಾರೂ ಮಾಡಿದ್ದಲ್ಲ. ಧರ್ಮಸ್ಥಳ ಫೈಲ್ಸ್ 2ನೇ ದೂರುದಾರ ಜಯಂತ್ ಹೇಳಿಕೆ ಕೊಟ್ಟಿರುವಂತಹದ್ದು. ಜಯಂತ್ ನಿಮಗೆ ಗೊತ್ತಿರಬಹುದು, ಮುಸುಕುದಾರಿ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ 164 ಸ್ಟೇಟ್ಮೆಂಟ್ ಬಳಿಕ ಆತನ ಪರಿಸ್ಥಿತಿ ಈಗ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ನಿಮ್ಮ ಗಮನಕ್ಕಿದೆ. ಆದರೆ 2ನೇ ಸಾಕ್ಷಿದಾರ ದೂರುದಾರ ಅಂತ ಹೇಳಿಕೊಳ್ಳುವ ಜಯಂತ್ ಟಿ ಅವ್ರು ಹೇಳೋದು, ಧರ್ಮಸ್ಥಳದಲ್ಲಿ ಮರುಶೋಧದ ವೇಳೆ ಬುರುಡೆಗಳು ಪತ್ತೆಯಾಗಿದೆ, ಇದುವೇ ಅಣ್ಣಪ್ಪ ಸ್ವಾಮಿಯ ಶಕ್ತಿ. ಅಂದರೆ ಅಲ್ಲಿನ ಸ್ಥಳೀಯರ ಜೊತೆಗೆ ಸಾಕಷ್ಟು ವರ್ಗ ದೈವ ಅಂತ ನಂಬುವಂತಹ ಒಂದು ದೈವ. ಇದುವೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಶಕ್ತಿ, ಇದು ದೈವ ಶಕ್ತಿಯ ಪರಿಣಾಮ ಅಲ್ಲದೆ ಬೇರೇನೂ ಇಲ್ಲ ಅಂತ ಹೇಳಿ ಜಯಂತ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ಭಗವಂತನೇ ಮಾಡಿರೋದು ಅಂತ ಹೇಳಿ ಜಯಂತ್ ಟಿ ಅವರ ವಾದ. ಅವರವರ ನಂಬಿಕೆ, ಅವರವರ ಏನು ಭಕ್ತಿ, ಅವರವರ ಹಕ್ಕದು. ಅದರಂತೆ ಜಯಂತ್ ಟಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವೈಜ್ಞಾನಿಕವಾಗಿ ಏನೇನಾಗಬೇಕು ಅದನ್ನು ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಅದು ಕೂಡ SIT ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟು, ಸೊಕೋ ಟೀಮು. ನೋಡಿ, ಈ ಇನ್ವೆಸ್ಟಿಗೇಷನ್ಗೆ ಯಾವ ಯಾವ ವಿಭಾಗ ಸಹಾಯಕ ಎನ್ನುವಂತಹದ್ದು SIT ಟೀಮಿಗೆ ಗೊತ್ತು. ಯಾವುದೇ ಕ್ರೈಮ್ ಅಪರಾಧಗಳು ನಡೆದಾಗ, ಘನಗಂಭೀರವಾದ ಅಪರಾಧಗಳು ನಡೆದಾಗ ಪೊಲೀಸರು ದಿಕ್ಕೆಟ್ಟು ಏನೇನೋ ಯೋಚನೆ ಮಾಡಿಬಿಡ್ತಾರೆ, ಈ ಪ್ರಕರಣನ ಹೆಂಗ್ ಭೇದಿಸೋದು ಅಂತ ಹೇಳಿ. ಆಗ ಸುತ್ತಲೂ ಈ ಡಿಪಾರ್ಟ್ಮೆಂಟ್ಗಳು ಬಂದು ಸೇರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅನ್ನುವಂಥದ್ದು SIT. ಈ SITಗೆ ಸಹಕಾರ ಆಗುವಂಥ ಎಲ್ಲ ವಿಭಾಗದವರನ್ನು ಕೂಡ ಕರೆಸಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಈ ಹೊತ್ತಲ್ಲಿ ಜಯಂತ್ ಟಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡ್ಬೋದು, ನಿಮಗೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ. ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೇನೆ, ಅವರೇ ನಮ್ಮನ್ನು ಈ ಹೋರಾಟಕ್ಕೆ ಇಳಿಸಿರೋದು. ಇಂಥ ಒಂದು ಹೋರಾಟಕ್ಕೆ ನಾವು ಬರುವಂಥ ದೊಡ್ಡ ವ್ಯಕ್ತಿ ಏನೇ ಅಲ್ಲ, ಎಲ್ಲ ದೊಡ್ಡ ದುಡ್ಡಿಂದಲ್ಲಿ ಮಾಡ್ಕೊಂಡಿರುವವರಲ್ಲ. ನಾವು ಆರ್ಥಿಕವಾಗಿ ದೊಡ್ಡದಾಗಿ ಬೆಳೆದು ನಿಂತವರಲ್ಲ. ಆದರೆ ಸಾಮಾಜಿಕವಾಗಿ, ನೈತಿಕವಾಗಿ ಒಂದು ಹೋರಾಟ ಮಾಡ್ತಾಯಿದ್ದೀನಿ, ಸತ್ಯಪರವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಧರ್ಮ ಉಳಿಬೇಕು, ಅಧರ್ಮ ಯಾರು ಅಧರ್ಮದಲ್ಲಿ ಬದುಕ್ತಾರೆ ಅವ್ರು ನಾಶ ಆಗಬೇಕು, ಇದು ಉದ್ದೇಶದ ಹೋರಾಟ ಮಾಡ್ತಾಯಿದ್ದೀವಿ. ಆ ಒಂದು ದೇವಕ್ಕೆ ಇದ್ದಕ್ಕೆ ಇವತ್ತು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಲು ನನಗೆ ಆಗಿರೋದು ಅಂತೇಳಿ ಹೇಳ್ತಾ ಇದ್ದೆ. ನಾನು ಆ ಮಂಜುನಾಥ ಸ್ವಾಮಿಯೇ, ಅಣ್ಣಪ್ಪ ಸ್ವಾಮಿಯೇ ನಾನು ಇಳಿಸಿರೋ ಅಂತ ಹೇಳ್ತಾ ಇದ್ದೆ. ನಿಮಗೆಲ್ಲ ನೋಡ್ಬೋದು, ನಿಮಗೆ ಗೊತ್ತಿದೆ ಇಲ್ಲ ಅಂತ ಗೊತ್ತಿಲ್ಲ. ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೇನೆ, ಅವರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.